ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಸಮೀಕ್ಷಕರು ಕೂಡ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ವಾರ್ಡ್ಗಳನ್ನ ಅದ್ಲು ಬದಲು ಮಾಡಿದ್ದಾರೆ, ದೂರ ದೂರದ ಪ್ಲೇಸ್ಗಳಿಗೆ ಹಾಕಿದ್ದಾರೆ. ಏನ್ ಸಮಸ್ಯೆ ಆಗ್ತಿದೆ ಅಂತ? ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಬೆಳಗ್ಗೆ ಸೆನ್ಸಸ್ ಮಾಡೋದಕ್ಕೆ ಬೆಳಗ್ಗೆ ನಾವು ಹೋದ್ರೆ 7:30 ಹೋಗಬೇಕು. 7:30 ಹೋದರೆ ಸಿಗ್ತಾರೆ, 7:30 ಮೇಲೆ ಹೋದರೆ ಸಿಗಲ್ಲ. 8 ಗಂಟೆ 9 ಗಂಟೆಗೆ ಅವರೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಅಷ್ಟು ಬೇಗ ನಾವು ರೀಚ್ ಆಗಬೇಕು ಅಂದರೆ ನಾವು 5:30 ಹೋಗಬೇಕಾಗುತ್ತೆ. ಒಂದಿನ ಹೋಗ್ಬೋದು, 2 ದಿನ ಹೋಗ್ಬೋದು. ಸುಮಾರು 200-250 ಮನೆ ಮಾಡಬೇಕು ಅಂದರೆ 20-25 ದಿನ ಬೇಕು. 25 ದಿನ ಬೆಳಗ್ಗೆ ಡೈಲಿ ಹೋಗೋದಕ್ಕಾಗಲ್ಲ. ಅದಕ್ಕೆ ನಾವೇನು ಕೇಳ್ತೀವಿ ಅಂದರೆ, ಎಲ್ಲಿ ವರ್ಕ್ ಮಾಡ್ತಾರೆ ಆ ಸರೌಂಡಿಂಗಲ್ಲಿ ಹಾಕಿ 20 ಅಲ್ಲ 30 ಮನೆ ಜಾಸ್ತಿನೇ ಹಾಕಿ ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ನಮ್ಗೆ ಏನಪ್ಪ ಅಂದರೆ ಸರೌಂಡಿಂಗಲ್ಲೇ ಕೊಟ್ಟರೆ ಈಸಿ ಆಗುತ್ತೆ. ನಾವು ಯಾವ ಟೈಮಲ್ಲಿ ಯಾವ ಇರ್ತಾ ನೋಡ್ಕೊಂಡು ಹೋಗಿ ನಾವು ಸರ್ವೆ ಮಾಡ್ಬೋದು. ಈಗ ನಾವು 2 ಕಿಲೋಮೀಟರ್ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ಬೆಂಗಳೂರಲ್ಲಿ 2 ಗಂಟೆ 2.5 ಗಂಟೆ ಆಗುತ್ತೆ. ಈಗ ನಮಗೆ ಮರತಳ್ಳಿಯಿಂದ ಆ ಕಡೆ ವಿಜ್ಞಾನ ನಗರ ಅಂತ ಹಾಕವ್ರೆ. ನಾನಿರೋದು ನಾಗರಬಾವಿಯಿಂದ ವಿಜ್ಞಾನ ನಗರಕ್ಕೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ನೀವೇ ಅಂದಾಜು ಮಾಡಿ. ನಾನು ಹೋಗಕ್ಕೆ ಎಷ್ಟು ಗಂಟೆ ಹೋಗಬೇಕು, ಅಲ್ಲಿಂದ ಬರ್ಬೇಕಾದ್ರೆ ಎಷ್ಟೊತ್ತಿಗೆ ಬರಬೇಕು, ಒಂದಿನ ಸರಿ ತಿರ್ಗಿ ಬೆಳಗ್ಗೆ ಎದ್ದು ಹತ್ತಿರ ಮತ್ತೆ ಅದೇ ರೂಟಿನ ವರ್ಕ್ ಆಗುತ್ತೆ. ಅದರಿಂದ ನಮ್ಮದು ಏನಂದ್ರೆ ಬೇಡಿಕೆ ಏನಂದ್ರೆ, ಆದಷ್ಟು ದಯಮಾಡಿ ಎಲ್ಲೂ ವರ್ಕ್ ಮಾಡ್ತಾರೋ ಆ ಸರೌಂಡಿಂಗಲ್ಲಿ ಹಾಕ್ಬಿಡಿ. 10 ಮನೆ ಜಾಸ್ತಿ ಹಾಕಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಅದರಿಂದ ದಯಮಾಡಿ ಎಲ್ಲಾರ್ಗು ಇದು ಮಾಡಿ. ಸರ್, ಇವರು ಬೆಂಗಳೂರಲ್ಲಿ ಸರ್ ಇಡೀ ಬೆಂಗಳೂರಲ್ಲಿ ಎಲ್ಲಾ ಭಾಗದಲ್ಲೂ ಎಲ್ಲಾ ಕಡೆನೂ ಸಹ ಶಿಕ್ಷಕರು ಕೆಲಸ ಮಾಡ್ತಾರೆ, ನೌಕರರು ಇದ್ದಾರೆ ಸರ್. ಆಯಾ ಭಾಗದ ನೌಕರನ್ನ ಆಯಾ ಭಾಗದಲ್ಲೇ ಕೊಟ್ರೆ ಅಲ್ಲಲ್ಲಿ ಅನುಕೂಲ ಆಗುತ್ತೆ. ಇವ್ರು ಏನ್ ಮಾಡಿದ್ದಾರೆ ಅಧಿಕಾರಿ ಲೆವೆಲ್ ಅಂದ್ರೆ ತಮ್ಮ ಇಚ್ಛೆ ಅಂತ ಎಲ್ಲಿ ಬೇಕಲ್ಲಿ ಹಾಕ್ಬಿಟ್ಟಿದ್ದಾರೆ ಸರ್. ಇದನ್ನ ಅವರು ಸ್ವಲ್ಪ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಅದನ್ನ ಯಾವ್ಯಾವ ಏರಿಯಾದಲ್ಲಿ ಇದ್ದಾರೆ ಅನ್ನೋದನ್ನ ಗಮನ ಹರಿಸಿ, ಈಗ ನಾವು ಬಂದಿದ್ದೀವಿ ಇಲ್ಲಿ BBMP ಆಫೀಸ್ ಹತ್ರ. ಇವರು ನಮ್ಮ ಅಹವಾಲನ್ನ ಸ್ವೀಕರಿಸಿ ನಮ್ಮಲ್ಲಿ ಸರಿಪಡಿಸಿ ಒಂದು 12 ಗಂಟೆ ಒಳಗೆ ಸರಿಪಡಿಸಿ ನಮಗೆ ಫೀಲ್ಡಿಗೆ ಕಳಿಸ್ಕೊಟ್ರೆ ನಾವು ಸರ್ವೆ ಕಾರ್ಯ ಮಾಡ್ತೀವಿ ಸರ್. ಇದು ಸಾಮಾಜಿಕ ಕೆಲಸ, ನಮ್ಮ ಜವಾಬ್ದಾರಿ, ಇದು ಮಾಡಲೇಬೇಕು. ಇದು ನಾವು ಮಾಡಲ್ಲ ಅಂತ ಯಾವತ್ತೂ ಹೇಳಲ್ಲ. ನಮ್ಮ 30 ವರ್ಷ ಸರ್ವಿಸ್ ಅಲ್ಲಿ ಪ್ರತಿಯೊಂದು ಕೆಲಸನೂ ಶಿಕ್ಷಕರೇ ಮಾಡಿದ್ದೀವಿ, ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ಸರ್ಕಾರದ ಒಂದು ಭಾಗ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಆದ್ರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಶಿಕ್ಷಕರಿಗೆ ಅವರವರು ಕಾರ್ಯನಿರ್ವಹಿಸತಕ್ಕಂಥ ಸ್ಥಳದಲ್ಲಿ ಆದೇಶವನ್ನು ಬದಲಾವಣೆ ಮಾಡಿ ನಮ್ಗೆ ಕಳಿಸ್ಕೊಡ್ಬೇಕಂತ ನನ್ನ ಕಳಕಳಿ ಮನವಿ ಸರ್. ಸರ್ ನಮಸ್ತೆ. ಏನಾಗ್ತಾ ಇದೆ ಅಂತಂದರೆ, ಎಲ್ರಿಗೂ ನಮಗೆ ಫಸ್ಟ್ ಡೇ ಏನಂತ ಹೇಳಿದ್ರು ಅಂದರೆ 10 ವಾರ್ಡನ್ನು ನೀವು ಸೆಲೆಕ್ಟ್ ಮಾಡಿ ಕೊಡಿ ಅಂತ ಹೇಳಿದ್ರು. ಆ 10 ವಾರ್ಡಲ್ಲಿ ಯಾರಿಗೂ ಅಲರ್ಟ್ ಮಾಡೇ ಇಲ್ಲ. ಅವ್ರಿಗೆ ಇಷ್ಟ ಬಂದ ಹಾಗೆ ಅವರು ನಮ್ಮ ಇದು ವಾಸಸ್ಥಳದ ವಿಳಾಸನೂ ತಗೊಂಡಿದ್ದಾರೆ, ಕೆಲಸ ಮಾಡ್ತಕ್ಕಂಥ ವಿಳಾಸನೂ ತಗೊಂಡಿದ್ದಾರೆ. ಅದ್ರ ಸುತ್ತಮುತ್ತ ಎಲ್ಲೂ ಕೊಟ್ಟಿಲ್ಲ, ತುಂಬ ದೂರ ಕೊಟ್ಟಿದ್ದಾರೆ. ಈಗ ನಾವು ಹೋಗಿ ಸರ್ವೆ ಮಾಡಬೇಕು ಅಂದರೆ ಎಷ್ಟೋ ಜನ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಸರ್ವೆ ಮಾಡಬೇಕು ಅಂತಂದರೆ ಮನೇಲಿ ಯಾರಾದರೂ ಒಬ್ರು ಇರಲೇಬೇಕು. ಆ ವ್ಯಕ್ತಿಗಳನ್ನ ನಾವು ಅಲ್ಲಿ ಹೋಗಿ ಸರ್ವೆ ಮಾಡಬೇಕು ಅಂದಾಗ ಅವರು ಅಲ್ಲಿ ಇರಬೇಕು ಅಂತಂದರೆ ನಾವು ಕೆಲವು ಸಲ ಸಾಯಂಕಾಲದೊತ್ತು ಹೋಗಬೇಕಾಗತ್ತೆ. ನಾವು ಹೇಗೆ ಹೋಗೋದು? ಇಲ್ಲಿಂದ ಹೋಗೋದಕ್ಕೆ 2 ಅವರ್ 3 ಅವರ್ ನಮಗೆ ಅಷ್ಟಷ್ಟು ದೂರ ಹಾಕಿದ್ದೀರಾ. ಆವಾಗ ನಾವೇನು ಮಾಡಬೇಕು? ನಾವು ಮತ್ತೆ ಅಲ್ಲಿ ಅವ್ರಿಗೆ 6 ಗಂಟೆ ಮೇಲೆ 7 ಗಂಟೆ ಮೇಲೆ ಕೆಲಸದಿಂದ ಬಂದಾಗ ಅವ್ರನ್ನ ಕೇಳಿಬಿಟ್ಟು ಸರ್ವೆ ಮಾಡಿ ನಾವು ಮನೆಗೆ ಬರೋದು ಯಾವಾಗ? ನಮಗೆ ಏನು ಅನುಕೂಲ ಕೊಟ್ಟಿದ್ದೀರಾ ನೀವು ಸುತ್ತಮುತ್ತನೇ ಕೊಡ್ತೀನಿ ಅಂತ, ಅದು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಷ್ಟ ಬಂದಂಗೆ ನೀವು ಹಾಕ್ಬಿಟ್ರೆ ನಾವೇನು ಮಾಡಬೇಕು? ಅಧಿಕಾರಿ ವರ್ಗಗಳಲ್ಲಿ ನಾವು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀವಿ, ಮೊದಲ ಆದ್ಯತೆ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡಿ. ಅದನ್ನ ಕೊಟ್ಟು ನಮಗೆ ಸಹಕಾರ ಕೊಟ್ಟು ನೀವು ಕೆಲಸ ಮಾಡಿಸ್ಕೊಳ್ಳಿ. ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ಇದಿಷ್ಟು ಸಮೀಕ್ಷಕರ ಮಾತು. ಒಟ್ಟಿನಲ್ಲಿ ನಿನ್ನೆ ಏನು ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡಿ ಆಯಾ ವಾರ್ಡ್ಗಳಿಗೆ ನಾವು ಕೆಲಸಕ್ಕೆ ಹೋಗ್ತೀವಿ, ಸಮೀಕ್ಷೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿದಂತ ವಾರ್ಡ್ಗಳನ್ನ ಬಿಟ್ಟು ಬೇರೆ ಬೇರೆ ದೂರದ ಸ್ಥಳಗಳಿಗೆ ಸಮೀಕ್ಷೆಗೆ ಹಾಕಿದ್ದಾರೆ. ಇದು ಸಮಸ್ಯೆ ಆಗುತ್ತೆ ಅಂತ ಸಮೀಕ್ಷಕರು ಹೇಳ್ತಾರೆ. ಸದ್ಯ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಮನವಿಯನ್ನ ಮಾಡ್ತಾ ಇದೀವಿ, ಆದ್ರೆ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಜೊತೆಗೆ ಸಮೀಕ್ಷೆಯನ್ನ ಮಾಡೋದಕ್ಕೆ ನಾವು ಹಿಂದೇಟ್ ಆಗ್ತಾ ಇಲ್ಲ. ಆದ್ರೆ ಆ ಸಮೀಕ್ಷೆ ಮಾಡುವಂತ ಸ್ಥಳಗಳೇನಿದೆ ಅದರ ಹತ್ತಿರದಲ್ಲಿ ಕೂಡ ಏನೋ ಒಂದು ಮನವಿಯನ್ನ ಇವರು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9.